ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯ ಫುಲ್ ಅಗ್ರೆಸಿವ್ ಮೋಡ್ಗೆ ತಿರುಗಿದೆ. ಕೇಂದ್ರ ಸರ್ಕಾರದ ಕಡೆಯಿಂದ ಪಬ್ಲಿಷ್ ಆಗಿದ್ದ NCERT ಪುಸ್ತಕ ಸುಪ್ರೀಂ ಕೋರ್ಟ್ನ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಶಾಲಾ ಮಕ್ಕಳಿಗೆ ನಮ್ಮ ಬಗ್ಗೆ ಕೆಟ್ಟದ್ದು ಹೇಳ್ತೀರಾ ನೀವು ಅಂತ ಹೇಳಿ ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಇದ್ರ ಬಗ್ಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬೇಸರ ವ್ಯಕ್ತಪಡಿಸಿದಾರಂತೆ. ನಮ್ಮ ಜಡ್ಜ್ಗಳ ಬಗ್ಗೆ, ಮೈ ಲಾರ್ಡ್ಗಳ ಬಗ್ಗೆ, ನಮ್ಮ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತಿದ್ದೀವಿ, ಯಾರ ಹತ್ರ ಪುಸ್ತಕ ಮಾಡಿದ್ದು ಅಂತ ಹೇಳಿ PM ಕೂಡ ಆ ಪುಸ್ತಕದ ವಿರುದ್ಧ ನಿಲುವನ್ನು ತಗೊಂಡ್ಬಿಟ್ಟಿದಾರಂತೆ. ಇತ್ತ ಕೋರ್ಟ್ ಕೂಡ ಈ ವಿವಾದಿತ ಪುಸ್ತಕವನ್ನ ಬ್ಯಾನ್ ಮಾಡ್ತೀವಿ ಅಂತ ಬ್ಯಾನ್ ಮಾಡಿದೆ. ಇದು ನ್ಯಾಯಾಂಗದ ಆತ್ಮಕ್ಕೆ ಬಿದ್ದಿರೋ ಪೆಟ್ಟು, ನಮ್ಮ ನ್ಯಾಯಾಂಗದ ಮೇಲೆ ನಡೆದಿರೋ ಷಡ್ಯಂತ್ರ ಅಂತ ಹೇಳಿದೆ. ಇದಕ್ಕೆಲ್ಲ ಕಾರಣ ಆಗಿರೋದು ಏನ್ ಗೊತ್ತಾ? NCERTಯ 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರ ಅನ್ನೋ ಒಂದು ಚಿಕ್ಕದೊಂದು ಚಾಪ್ಟರ್ ಇಟ್ಟಿದ್ರು, ಒಂದಷ್ಟು ಪ್ಯಾರಾಗ್ರಾಫ್ಸ್ ಅಷ್ಟೇ. ಕೋಟ್ಯಂತರ ಕೇಸ್ಗಳು ಪೆಂಡಿಂಗ್ ಉಳಿದಿವೆ, ಜಡ್ಜ್ಗಳ ಕೊರತೆ ಇದೆ, ಭ್ರಷ್ಟಾಚಾರ ನ್ಯಾಯಾಂಗದ ವಿಶ್ವಾಸಾರ್ಹತೆಯನ್ನ ಕುಗ್ಗಿಸ್ತಾ ಇದೆ ಅಂತ ಮೆನ್ಷನ್ ಮಾಡಲಾಗಿತ್ತು. ದಿಲ್ಲಿಯಲ್ಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ರಾಶಿ ಕ್ಯಾಶ್ ಎಲ್ಲ ಸಿಕ್ಕಿ ಬೆಂಕಿಲ್ ಸುಟ್ಟು ಹೋಗಿದೆಲ್ಲ ಆಗಿತ್ತಲ್ಲ, ಅದಾದ ಬಳಿಕ ಇದನ್ನ ಸೇರಿಸಲಾಗಿತ್ತು. ಈ ಪ್ರತಿಗಳು ವೈರಲ್ ಆಗಿ ಎಲ್ಲಾ ಕಡೆ ಚರ್ಚೆ ಶುರುವಾಗಿತ್ತು. ಕೆಲವರು ಇದ್ರಲ್ಲಿ ಏನ್ರಿ ತಪ್ಪು, ಎಲ್ಲಾ ಕಡೆ ಭ್ರಷ್ಟಾಚಾರ ಇದೆ, ನ್ಯಾಯಾಂಗದಲ್ಲೂ ಇದೆ ಅಂತ ಹೇಳಿ ಚರ್ಚೆ ಮಾಡಿದ್ರೆ ಏನ್ ತಪ್ಪು ಅಂತ ಕೇಳಿದ್ರೆ, ಇನ್ನು ಕೆಲವರು ಕೋರ್ಟ್ ವಿರುದ್ಧ ಧ್ವನಿನೇ ಎತ್ತಂಗಿಲ್ಲ ಅಂತ ಹೇಳಿದ್ರು. ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಇದನ್ನ ಕೋರ್ಟ್ ಮುಂದೆ ಹೇಳಿದ್ರು, ನೋಡಿ ಮೈ ಲಾರ್ಡ್, ನಿಮ್ ಬಗ್ಗೆ ಹಿಂಗೆಲ್ಲ ಬರೆದ್ಬಿಟ್ಟಿದ್ದಾರೆ ನ್ಯಾಯಾಂಗದ ಬಗ್ಗೆ ಅಂತ. ಹೌದಾ, ಯಾರು, ಎಲ್ಲಿ ಅಂತ ಹೇಳಿ ರೊಚ್ಚಿಗಿದ್ದಂತ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸಿ ಪುಸ್ತಕವನ್ನ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಒಂದೇ 24 hours ಅಲ್ಲಿ ರಾಕೆಟ್ ಸ್ಪೀಡ್ನ ಕಾರ್ಯಾಚರಣೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಆದೇಶ ಹೊರಡಿಸಿದೆ. ತಕ್ಷಣ ಪುಸ್ತಕದ ಭೌತಿಕ ಪ್ರತಿಗಳನ್ನ ಜಪ್ತಿ ಮಾಡಬೇಕು. ಫಿಸಿಕಲ್ ಕಾಪೀಸ್ನ ಬುಕ್ ಎಲ್ಲಿರಂಗಿಲ್ಲ, ಎಲ್ಲ ಸೀಸ್ ಮಾಡಬೇಕು. ಡಿಜಿಟಲ್ ಪ್ರತಿ ಎಲ್ಲೆಲ್ಲಿದೆ ಎಲ್ಲ ತೆಗೆದು ಹಾಕಬೇಕು, ರಿಮೂವ್ ಮಾಡಬೇಕು. ಈ ತಪ್ಪು ಮಾಡಿದವರ ತಲೆದಂಡ ಆಗ್ಲೇಬೇಕು. ಇದರ ಹಿಂದೆ ಯಾರಿದ್ದಾರೆ ಅಂತ ಆಳವಾದ ತನಿಖೆ ಆಗಬೇಕು. ನ್ಯಾಯಾಂಗದ ವರ್ಚಸ್ಸು ಹಾಳು ಮಾಡ್ತೀರಾ, ವ್ಯವಸ್ಥಿತ ಸಂಚು ಇದು ಅಂತ ಕೋರ್ಟ್ ರೊಚ್ಚಿಗೆದ್ಬಿಟ್ಟಿದೆ. ಹಾಗೆ NCERT ನಿರ್ದೇಶಕರು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ನೀವು ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಮಾಡಿತೀರಿ ಅಂತ ಹೇಳಿದೆ. ಈ ಪುಸ್ತಕ ಪಬ್ಲಿಷ್ ಮಾಡೋಕೆ ಪರಿಶೀಲನೆ ಮಾಡಿ ಅನುಮತಿ ಕೊಟ್ರಲ್ಲ, ಯಾರು ತೆಗಿರಿ, ಅವ್ರ ಪಟ್ಟಿ ಕೂಡ ತಗೊಂಬನ್ನಿ ಅಂತ ಕೋರ್ಟ್ ಜಾಡಿಸಿದೆ. ಇನ್ನು ವಿಚಾರಣೆ ವೇಳೆ ಸರ್ಕಾರದ ಪರ ವಕೀಲ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೇಂದ್ರ ಸರ್ಕಾರದ ಕಡೆಯಿಂದ ಬೇಷರತ್ ಕ್ಷಮೆಯಾಚನೆ ಕೂಡ ಮಾಡಿದ್ದಾರೆ. ಇವರು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಟಿ, ನ್ಯಾಯಾಂಗದ ಕಂಟ್ರೋಲ್ ಅನ್ನ ನ್ಯಾಯಾಂಗಕ್ಕೆ ಬಿಡಬಾರದು ನೇಮಕಾತಿಗಳದು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಇದರಲ್ಲಿ ಪಾಲಿರಬೇಕು ಅನ್ನೋ ರೀತಿಯಲ್ಲಿ ತಂದಂತ NJAC ಬಿಲ್. ಆ ಟೈಮ್ನಲ್ಲೂ ಕೂಡ ಸರ್ಕಾರ ಇಷ್ಟು ಬೇಗ ಬಗ್ಗಿರ್ಲಿಲ್ಲ. ಇದರಲ್ಲಿ ಕೂಡಲೇ ಸರ್ಕಾರ ಬರೋದೇನು, ಮೈ ಲಾರ್ಡ್ ನಾವು ಕ್ಷಮೆಯಾಚನೆ ಮಾಡ್ತೀವಿ ಅಂತ ಹೇಳಿ ಬೇಷರತ್ ಕ್ಷಮೆಯಾಚನೆ ಮಾಡೋದೇನು, ತಪ್ಪಾಯ್ತು ವಿಷಾದ ಇದೆ ಅಂತ ಹೇಳೋದೇನು ಅಷ್ಟು ಬೇಗ. ಆದ್ರೂ ಕೋರ್ಟ್ ನೋಡಿ, ಮತ್ತೆ ರಿಯಾಕ್ಷನ್ ನೋಡಿ ಕೋರ್ಟ್ದು, ಅದಕ್ಕೂ ಕೇರ್ ಮಾಡಿಲ್ಲ ಅವರು. NCERT ಏನು ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಉತ್ತರ ಕೊಡ್ತಾ ಇದ್ದಾರೆ. ಅವರ ಮಾತಲ್ಲಿ ಪಶ್ಚಾತ್ತಾಪನೆ ಕಾಣ್ತಾ ಇಲ್ಲ. ಅವರು ಈ ಕೆಲಸವನ್ನ ಅಂದ್ರೆ ನ್ಯಾಯಾಂಗದ ಭ್ರಷ್ಟಾಚಾರ ಅಂತ ಉಲ್ಲೇಖ ಮಾಡಿರೋದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಹೀಗೆ ಬಿಟ್ಟರೆ ಅವರು ಬಚಾವ್ ಆಗ್ಬಿಡ್ತಾರೆ. ಅವರು ಹಾರಿಸಿದ ಗುಂಡಿಂದ ನಮ್ಮ ನ್ಯಾಯಾಂಗದಲ್ಲಿ ಇನ್ನೂ ರಕ್ತ ಸುರಿತಾ ಇದೆ, ಅಷ್ಟು ಗಾಯ ಆಗಿದೆ ನಮಗೆ. ಯಾವುದೇ ಕಾರಣಕ್ಕೂ ಕಟಕಟೆಯಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಅವರು ತಪ್ಪಿತಸ್ಥರು ಹೊಣೆ ಹೊರಲೇಬೇಕು. ನಾವು ಆರೋಗ್ಯಕರ ಟೀಕೆಗಳನ್ನ ವಿರೋಧಿಸಲ್ಲ, ಆದ್ರೆ ಇವರು ಸಾರ್ವಜನಿಕ ಜೀವನವನ್ನ ಅರ್ಥ ಮಾಡಿಕೊಳ್ಳೋಕೆ ಶುರು ಮಾಡಿರೋ ಪುಟ್ಟ ಮಕ್ಕಳ ತಲೆಗೆ ಏಕಪಕ್ಷೀಯ ವಿಚಾರಗಳನ್ನ ತುಂಬ್ತಾ ಇದ್ದಾರೆ. ಇದನ್ನ ಒಪ್ಕೊಳಕ್ಕಾಗಲ್ಲ ಅಂತ ಕೋರ್ಟ್ ಬೆಂಕಿ ಕಾರಿದೆ. ಎಲ್ಲಕ್ಕಿಂತ ಸೋಜಿಗ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಹಳ ಬೇಸರ ವ್ಯಕ್ತಪಡಿಸಿದಾರಂತೆ. ಆಂಗ್ವಿಶ್, ವಿಪರೀತ ನೋವು, ದುಃಖ. ನಮ್ ನ್ಯಾಯಾಂಗದ ಬಗ್ಗೆ ಯಾರು ಈ ತರ ಬುಕ್ ಮಾಡಿರೋದು? ನಮ್ ಜಡ್ಜ್ಗಳ ಬಗ್ಗೆ ಏನ್ ಹೇಳ್ತಾ ಇದೀವಿ ನಾವು ಮಕ್ಕಳಿಗೆ? ಯಾರದು ಮಾಡಿದ್ದು? ಹುಡುಕಿ ಅವ್ರನ್ನ ಹೊಣೆಗಾರನಾಗಿ ಮಾಡಬೇಕು ಅಂತ PM ಕೂಡ ಹೇಳಿದಾರಂತೆ. ಈಗ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪಠ್ಯಪುಸ್ತಕದಲ್ಲಿ ಹಿಂದೆ ಯಾವೆಲ್ಲ ವಿಚಾರಗಳ ಸೇರ್ಪಡೆಗೆ, ಡಿಲಿಷನ್ಗೆ ಚರ್ಚೆ ಎಲ್ಲ ಆಗಿತ್ತು. ಅವಾಗೆಲ್ಲ ಈ ತರ ಬಂದಿರಲಿಲ್ಲ. ಈ ವಿಚಾರದಲ್ಲಂತೂ ನ್ಯಾಯಾಂಗ ರಿಯಾಕ್ಟ್ ಮಾಡ್ತಿರೋ ರೀತಿ, ಇದಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಿರೋ ರೀತಿ ಎಲ್ಲ ನೋಡ್ತಾ ಇದ್ರೆ ಬಹಳ ಅಚ್ಚರಿ ಆಗ್ತಾ ಇದೆ ನಮಗಂತೂ ಕೂಡ. ಅಷ್ಟಕ್ಕೆ ನಿಂತಿಲ್ಲ, ನೆಕ್ಸ್ಟ್ ನೋಡಿ ಅಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಆಶ್ವಾಸನೆ ಎಲ್ಲ ಕೊಟ್ಟಿದೆ. ಇದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ, ಅವ್ರನ್ನ ಶಿಕ್ಷಣ ಇಲಾಖೆಯ ಕೆಲಸದಿಂದ ಪರ್ಮನೆಂಟ್ ಆಗಿ ಹೊರಗೆ ಹಾಕಿಬಿಡ್ತೀವಿ ಅಂತ ಕೂಡ ಕೋರ್ಟ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಇದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆಯಿಂದ ತುಂಬ ದುಃಖ ಆಗಿದೆ, ನ್ಯಾಯಾಂಗದ ಬಗ್ಗೆ ಹಿಂಗೆಲ್ಲ ಬರೆಯೋದಾ, ಈ ಕೇಸನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದ್ದೀವಿ, ಕೋರ್ಟ್ನ ಆದೇಶಗಳನ್ನು ಪಾಲಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಡಿಬೇಟ್ ನಡೀತಿರೋ ಸಂದರ್ಭದಲ್ಲಿ ದೇಶದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಕಾರಣ ಆಗ್ತಾ ಇದ್ದಾವೆ. ಇಲ್ಲಿ ಸರ್ಕಾರ ಪಾರ್ಲಿಮೆಂಟ್ಗೆ ಕೊಟ್ಟಿರೋ ಒಂದಷ್ಟು ನಂಬರ್ಸ್ ನಾವು ನೋಡ್ತಾ ಹೋಗೋಣ. ಈಗ
2016ರಿಂದ 2025 ನಡುವೆ ಹಾಲಿ ಜಡ್ಜ್ಗಳ ವಿರುದ್ಧ 8,600 ಕೇಸ್ಗಳು ದಾಖಲಾಗಿವೆ. 2016ರಲ್ಲಿ 729 ಪ್ರಕರಣಗಳು ಕೇಳಿ ಬಂದಿದ್ವು. 2025ರಲ್ಲಿ 1,102 ಕೇಸ್ ದಾಖಲಾಗಿದ್ವು. ಇದರಲ್ಲಿ ಕೆಲ ಪ್ರಕರಣಗಳು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿ ಜನರಿಗೆ ಆತಂಕ ಹುಟ್ಟಿಸಿದ್ವು. ದಿಲ್ಲಿಯ ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ರಾಶಿ ಕ್ಯಾಶ್ ಕಂಡು ಬಂದಿತ್ತು. ಬೆಂಕಿಲೆಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು. ಬೆಂಕಿ ಬಿದ್ದ ಅಗ್ನಿಶಾಮಕ ಸಿಬ್ಬಂದಿ ಹೋಗಿದ್ದಕ್ಕೆ ಬೆಳಕಿಗೆ ಬಂದಿತ್ತು. ಆ ಕೇಸಿನೂ ನಡೀತಾ ಇದೆ. ಅವರನ್ನ ಇಂಪೀಚ್ಮೆಂಟ್ ಮಾಡೋ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಟೆಪ್ಸ್ ಅನ್ನು ತಗೊಳ್ತಾ ಇದ್ದಾರೆ. ಫೆಬ್ರವರಿ 25ನೇ ತಾರೀಕು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಈ ಬಗ್ಗೆ ತನಿಖೆ ನಡೆಸೋ ಕಮಿಟಿಯನ್ನ ರೀಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಇದಕ್ಕೂ ಹಿಂದೆ 2018ರಲ್ಲಿ ನ್ಯಾಯಾಧೀಶ ಆರ್ ಕೆ ಮಿತ್ತಲ್ ಅವರು ಅಪಘಾತದಲ್ಲಿ ಬಲಿಯಾದವರ ಕುಟುಂಬಗಳಿಗೆ ಸೇರಬೇಕಾಗಿದ್ದ 50 ಕೋಟಿ ರೂಪಾಯಿ ಪರಿಹಾರವನ್ನ ವಕೀಲರೊಂದಿಗೆ ಶಾಮೀಲಾಗಿ ನುಂಗು ಬಿಟ್ರು ಅಂತ ಹೇಳಿ ಇಡಿ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ತನಿಖೆ ನಡೆಸಿ 2019ರ ಜುಲೈನಲ್ಲಿ ಮಿತ್ತಲ್ ಅವರನ್ನ ಜಾಬ್ನಿಂದ ತೆಗೆದು ಹಾಕಲಾಗಿತ್ತು. ಹಾಗಂತ ನಾವೇನಿಲ್ಲಿ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳ್ತಿಲ್ಲಪ್ಪ. ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ಗೆ ಕೊಟ್ಟಿರೋ ನಂಬರ್ಸ್ ಅಷ್ಟೇ ಹೇಳಿದ್ದೇವೆ. 8,000ಕ್ಕೂ ಅಧಿಕ ಕೇಸಸ್ ಆಗಿದೆ ಅಂತೆಲ್ಲ ಹೇಳಿದ್ರಲ್ಲ, ಅದು ನಂಬರ್ಸ್ನ ನಿಮಗೆ ರಿಪೋರ್ಟ್ ಮಾಡಿದ್ದೀವಿ ಅಷ್ಟೇ. ಆಮೇಲೆ ಸುಮ್ಮನೆ ಅಲ್ಲಿ ಕೇಂದ್ರ ಸರ್ಕಾರನೇ ಖಾಲಿ ಬಿದ್ದು ಸಾರಿ ಕೇಳೋ ಮಟ್ಟಿಗೆ ಗಾಬರಿ ಆಗಿದೆ. ಏನು ಮರದ ಸುತ್ತಿಗೆ ನಮ್ಮ ತಲೆ ಮೇಲೂ ಕೂಡ ಬಂದರೆ ಕಷ್ಟ. ಆಮೇಲೆ ಏನು ಭಾರತ ಮತ್ತು ಇಸ್ರೇಲ್ ನಡುವೆ ಹೊಸದಾಗಿ 16 ಡೀಲ್ಗಳಾಗಿವೆ. ಜೆರುಸಲಂನಲ್ಲಿ ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಮತ್ತು ಭಾರತದ ಪ್ರಧಾನಿ ಮೋದಿ ಇದಕ್ಕೆ ಸೈನ್ ಹಾಕಿದ್ದಾರೆ. ಮುಖ್ಯವಾಗಿ ಕೃಷಿ ಕ್ಷೇತ್ರದ ಸಹಕಾರ, ಡಿಫೆನ್ಸ್, AI, ಸೈಬರ್ ಸೆಕ್ಯೂರಿಟಿ, ಶಿಕ್ಷಣ ಸೇರಿ ಹಲವು ಕ್ಷೇತ್ರಗಳ ಕಡೆಗೆ ಫೋಕಸ್ ಮಾಡಲಾಗಿದೆ. ಹಾಗೆ ಭಾರತದ NPCI ಮತ್ತು ಇಸ್ರೇಲ್ನ ಮಾಶಾವ್ ಸಂಸ್ಥೆಗಳ ನಡುವೆ UPI ಬಳಕೆಗೆ ಒಪ್ಪಂದ ಆಗಿದೆ. ಇನ್ಮೇಲೆ ಇಸ್ರೇಲ್ನಲ್ಲೂ UPIನ ಯೂಸ್ ಮಾಡೋಕೆ ಪ್ಲಾನ್ ಮಾಡಲಾಗ್ತಿದೆ. ಇದೇ ವೇಳೆ ಮೋದಿ ಮತ್ತು ನೆತನ್ಯಾಹು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ನಡೆಸಿದ್ರು. ಅಲ್ಲಿ ಮಾತನಾಡಿರುವ ಮೋದಿ, ಇಸ್ರೇಲ್ ಮತ್ತು ಭಾರತಗಳು ಉಗ್ರವಾದದ ವಿಚಾರದಲ್ಲಿ ಕ್ಲಿಯರ್ ಆಗಿವೆ. ಜಗತ್ತಲ್ಲಿ ಉಗ್ರವಾದಕ್ಕೆ ಯಾವುದೇ ಅವಕಾಶ ಇಲ್ಲ. ಉಗ್ರರ ವಿರುದ್ಧ ಮತ್ತು ಅವರನ್ನ ಸಪೋರ್ಟ್ ಮಾಡೋರ ವಿರುದ್ಧ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಹಮಸ್ನವರು ಇಸ್ರೇಲ್ ಮೇಲೆ ಮಾಡಿದ ದಾಳಿ ವಿಚಾರದಲ್ಲಿ ನಾವು ಇಸ್ರೇಲ್ ಜೊತೆ ಸ್ಟ್ರಾಂಗ್ ಆಗಿ ನಿಲ್ತೀವಿ ಅಂತ. ಸೇಮ್ ಟೈಮ್ ಗಾಜಾ ಬಗ್ಗೆ ಅನುಕಂಪ ವ್ಯಕ್ತಪಡಿಸುವ ರೀತಿಯಲ್ಲಿ ಸಂಘರ್ಷಗಳು ನಡೆದಾಗ ಮಾನವೀಯತೆ ಅದರಲ್ಲಿ ವಿಕ್ಟಿಮ್ ಆಗಬಾರ್ದು, ಬಲಿಯಾಗಬಾರ್ದು ಅನ್ನೋ ಮೆಸೇಜ್ ಅನ್ನ ಕೂಡ ಹೇಳಿ ಗಾಜಾ ಪೀಸ್ ಎಫರ್ಟ್ಸ್ ಏನಿದೆ ಅದಕ್ಕೆ ಪೂರ್ಣ ಬೆಂಬಲ ಭಾರತದ್ದು ಇರುತ್ತೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಶೀಘ್ರದಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಆಗುತ್ತೆ. ಇಸ್ರೇಲ್ ಹಾಗೂ ಭಾರತದ ಸ್ಟ್ರಾಟಜಿಕ್ ಸಂಬಂಧ ಜಗತ್ತನ್ನ ಲೀಡ್ ಮಾಡುತ್ತೆ. ಅತಿ ಶೀಘ್ರದಲ್ಲಿ 2 ರಾಷ್ಟ್ರಗಳು ರಕ್ಷಣಾ ಉಪಕರಣಗಳ ಜಂಟಿ ಉತ್ಪಾದನೆಗೆ ಕೈ ಹಾಕ್ತೇವೆ. ಪ್ರೊಡಕ್ಷನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ದಾರೆ. ಏನು ಇಸ್ರೇಲ್ PM ನೆತನ್ಯಾಹು ಮಾತನಾಡಿ, ಭಾರತ ನಮ್ಮ ನಿಜವಾದ ಗ್ರೇಟ್ ಫ್ರೆಂಡ್. ಇಸ್ರೇಲ್ ಪಾರ್ಲಿಮೆಂಟ್ನಲ್ಲಿ ಮೋದಿ ಅವರು ಆಡಿದ ಮಾತುಗಳು ನಮ್ಮ ಹೃದಯಕ್ಕೆ ನಾಟಿಬಿಡ್ತವೆ. ಆ ಭಾಷಣ ಕೇಳಿದ ಮೇಲೆ ಇಸ್ರೇಲ್ನಲ್ಲಿ ಕಣ್ಣೀರು ಹಾಕದವರೇ ಇಲ್ಲ. ಇದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ನಾನು ವೈಯಕ್ತಿಕವಾಗಿ ಭಾರತಕ್ಕೆ ಋಣಿ. ನನ್ನ ಪತ್ನಿಯನ್ನ ನಾನು ಮೀಟ್ ಮಾಡಿದ್ದು ಕೂಡ ಇಂಡಿಯನ್ ರೆಸ್ಟೋರೆಂಟ್ ಒಂದರಲ್ಲಿ ಅನಿಸುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ಮೋದಿ ಮತ್ತು ನೆತನ್ಯಾಹು ನಡುವೆ ಬಹು ನಿರೀಕ್ಷಿತ ಭಾರತ ಮಿಡಲ್ ಈಸ್ಟ್ ಯುರೋಪ್ ಆರ್ಥಿಕ ಕಾರಿಡಾರ್ IMEC ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಗಿದೆ. ಈ ಬಗ್ಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಮಿಡಲ್ ಈಸ್ಟ್ ನಲ್ಲಿ ಉದ್ವಿಗ್ನತೆ ಇರೋದ್ರಿಂದ ಈ ಬೃಹತ್ ಯೋಜನೆಯ ಪ್ರಗತಿಗೆ ಕೊಂಚ ಹಿನ್ನಡೆಯಾಗಿದೆ. ಆದರೆ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ಕೆಲ ರಾಷ್ಟ್ರಗಳು ಪ್ರತ್ಯೇಕವಾಗಿ ತಮ್ಮ ತಮ್ಮ ಕೆಲಸಗಳನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಮಿಶ್ರಿ ಹೇಳಿದ್ದಾರೆ. ಏನು ಈ ಐತಿಹಾಸಿಕ IMEC ಯೋಜನೆಯಲ್ಲಿ ಇಸ್ರೇಲ್ ಅಧಿಕೃತ ಮೆಂಬರ್ ಅಲ್ಲದೆ ಇದ್ರೂ ಕೂಡ ಫ್ಯೂಚರ್ ನಲ್ಲಿ ಈ ಕಾರಿಡಾರ್ನ ಯಶಸ್ಸಿಗೆ ಇಸ್ರೇಲ್ ಅತ್ಯಂತ ಪ್ರಮುಖ ಪಾತ್ರಧಾರಿಯಾಗುತ್ತೆ. ಈ ಮಹತ್ವದ ಯೋಜನೆಯನ್ನ ಎಲ್ಲ ರಾಷ್ಟ್ರಗಳು ಸೇರಿ ಮುಂದಕ್ಕೆ ಕೊಂಡೊಯ್ಯಬೇಕು ಅಂತ ಮಿಶ್ರಿ ಹೇಳಿದ್ದಾರೆ. ಏನು ರಿಲಯನ್ಸ್ ಗ್ರೂಪ್ ನ ಚೇರ್ಮನ್ ಅನಿಲ್ ಅಂಬಾನಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈನಲ್ಲಿರುವ ಅವರ 3,716 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಮನೆಯನ್ನ ಜಪ್ತಿ ಮಾಡಿದ್ದಾರೆ. ರಿಲಯನ್ಸ್ ಕಮ್ಯುನಿಕೇಷನ್ ಲಿಮಿಟೆಡ್ ಕಂಪನಿ ಮಾಡಿರೋ ಸಾವಿರಾರು ಕೋಟಿ ವಂಚನೆಗೆ ಸಂಬಂಧಪಟ್ಟಂತೆ ಮನಿ ಲಾಂಡ್ರಿಂಗ್ ಆಕ್ಟ್ PMLA ಅಡಿಯಲ್ಲಿ ಈ ಕ್ರಮ ಆಗಿದೆ. ಈ ಮೂಲಕ ಇದೇ ಕೇಸ್ನಲ್ಲಿ ಒಟ್ಟು 15,700 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಸೀಸ್ ಮಾಡಿದಂತಾಗಿದೆ. ಅದಾಗೆ ಅನಿಲ್ ಅಂಬಾನಿಯ ರಿಲಯನ್ಸ್ ಕಮ್ಯುನಿಕೇಷನ್ ಆರ್ಕಾಮ್ ಮತ್ತು ಅವರ ಗ್ರೂಪ್ನ ಕಂಪನಿಗಳು ದೇಶ ಹಾಗೂ ವಿದೇಶಿ ಬ್ಯಾಂಕ್ಗಳಿಂದ ದೊಡ್ಡ ಮಟ್ಟದ ಲೋನ್ ತಗೊಂಡಿದ್ರು. ಇದರಲ್ಲಿ 40,185 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ.
ಈ ಸಾಲದಲ್ಲಿ ಅಕ್ರಮ ನಡೆದಿರೋದು ಕೂಡ ಇಡಿ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ತನಿಖೆ ನಡೀತಾ ಇದೆ. ಇನ್ನು ದೇಶದಲ್ಲಿ ಒಂದು ವಿಚಿತ್ರ ಘಟನೆಯಾಗಿದೆ. 2 ರಾಜ್ಯಗಳ ಪೊಲೀಸರು, ದಿಲ್ಲಿ ಮತ್ತು ಹಿಮಾಚಲ ಪ್ರದೇಶ ಪೊಲೀಸರು ರಾತ್ರಿ ಇಡೀ ಕಿತ್ತಾಡ್ಕೊಂಡಿದ್ದಾರೆ. ದಿಲ್ಲಿಯ ಎಐ ಸಮಿಟ್ ನಲ್ಲಿ ಕಾಂಗ್ರೆಸ್ನ ಮುಖಂಡರು ಬಟ್ಟೆ ಬಿಚ್ಚಿ ಪ್ರತಿಭಟಿಸಿದ್ರಲ್ಲ, ಇದರ ವಿರುದ್ಧ ದಿಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಆರೋಪಿಗಳನ್ನ ಹಿಡಿಯೋಕೆ ಅಂತ ದಿಲ್ಲಿ ಪೊಲೀಸರು ಹಿಮಾಚಲ ಪ್ರದೇಶಕ್ಕೆ ಹೋಗಿದ್ರು. ಬುಧವಾರ ಬೆಳಗಿನ ಜಾವ 5:30 ಸುಮಾರಿಗೆ ದಿಲ್ಲಿಯ ಸ್ಪೆಷಲ್ ಸೆಲ್ ಶಿಮ್ಲಾ ಬಳಿಯ ರೆಸಾರ್ಟ್ಗೆ ಬಂದು 3 ಹಿಡಿದು ಬಿಟ್ಟಿದ್ರು. ಹಾಗೆ ಆ ರೆಸಾರ್ಟ್ ನ ಸಿಸಿಟಿವಿ ಡಿವಿಆರ್ ಡಿಜಿಟಲ್ ವಿಡಿಯೋ ರೆಕಾರ್ಡ್ ಅದನ್ನ ಕೂಡ ತಗೊಂಡು ಹೋಗಿದ್ರು. ವಿಚಾರ ಗೊತ್ತಾಗ್ತಿದ್ದ ಹಾಗೆ ಹಿಮಾಚಲ ಪೊಲೀಸರು ರೊಚ್ಚಿಗೆದ್ದಿದ್ದಾರೆ. ನಮಗ್ ಮಾಹಿತಿನೇ ಕೊಡದೆ ಸಿವಿಲ್ ಡ್ರೆಸ್ ನಲ್ಲಿ ಬಂದು ಅಪಹರಣ ಮಾಡ್ತಾ ಇದ್ದೀರಾ ಅಂತ ದಿಲ್ಲಿ ಪೊಲೀಸರ ಮೇಲೆ ಕಿಡ್ನಾಪ್ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಬುಧವಾರ ಮಧ್ಯಾಹ್ನ ಆರೋಪಿಗಳನ್ನ ದಿಲ್ಲಿಗೆ ಕರ್ಕೊಂಡು ಹೋಗ್ತಿದ್ದ ಕಾರನ್ನ ಹೈವೇನಲ್ಲಿ ಅಡ್ಡಗಟ್ಟಿ ವಾಪಸ್ ಶಿಮ್ಲಾಗೆ ಎಳ್ಕೊಂಡು ಹೋಗಿದ್ದಾರೆ. ಆಮೇಲೆ ಗುರುವಾರ ಬೆಳಗಿನ ಜಾವ 1:30 ಸುಮಾರಿಗೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಆಗ ನ್ಯಾಯಾಧೀಶರು ದಿಲ್ಲಿ ಪೊಲೀಸರಿಗೆ ಸಮಾಧಾನ ಆಗುವ ಹಾಗೆ ಆದೇಶ ಕೊಟ್ಟಿದ್ರು. ಆರೋಪಿಗಳನ್ನ ದಿಲ್ಲಿ ಕರ್ಕೊಂಡು ಹೋಗೋಕೆ ಟ್ರಾನ್ಸಿಟ್ ರಿಮಾಂಡ್ ಅಂದ್ರೆ ಅನುಮತಿ ಕೊಟ್ರು. ಆದ್ರೂ ಡ್ರಾಮಾ ಮುಗಿಲಿಲ್ಲ. ಕೋರ್ಟ್ ಅನುಮತಿ ಸಿಕ್ಕಿ ದಿಲ್ಲಿ ಪೊಲೀಸರು ವಾಪಸ್ ಹೊರಟಾಗ ಗುರುವಾರ ಮುಂಜಾನೆ 4 ಗಂಟೆಗೆ ಹಿಮಾಚಲ ಪೊಲೀಸರು ಮತ್ತೆ ಅಡ್ಡಗಟ್ಟಿದ್ರು. ನಿಮ್ಮ ಮೇಲೆ ಕಿಡ್ನಾಪ್ ಕೇಸ್ ಇದೆ, ತನಿಖೆಗೆ ನೀವು ಇಲ್ಲೇ ಇರಬೇಕಾಗತ್ತೆ, ಹಾಗೂ ಆ ಡಿವಿಆರ್ ನಮಗ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಆರಂಭದಲ್ಲಿ ದಿಲ್ಲಿ ಪೊಲೀಸರು ಇದಕ್ಕೆ ಒಪ್ಪಲಿಲ್ಲ. ಆದ್ರೆ ಕಡೆಗೆ ಡಿವಿಆರ್ ವಶಪಡಿಸಿಕೊಂಡಿದ್ದರ ಅಧಿಕೃತ ದಾಖಲೆಯ ಕಾಪಿಯನ್ನ ಮಾತ್ರ ಹಿಮಾಚಲ ಪೊಲೀಸರಿಗೆ ಕೊಟ್ಟಿದ್ದಾರೆ. ಆಮೇಲೆ ಮಾತುಕತೆ ಎಲ್ಲ ಆಗಿ ಆಮೇಲೆ ಒಳ್ಳೆ ರೀತಿಯಲ್ಲಿ ಎಂಡ್ ಆಗಿದೆ. ಗುರುವಾರ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಆರೋಪಿಗಳ ಸಮೇತ ದಿಲ್ಲಿ ಪೊಲೀಸರು ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ದಿಲ್ಲಿ ಪೊಲೀಸರು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾರೆ. ದಿಲ್ಲಿ ಅಲ್ವಾ, ಅದು ನ್ಯಾಷನಲ್ ಕ್ಯಾಪಿಟಲ್ ಅಲ್ವಾ, ಅಲ್ಲಿ ಹೋಮ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಅದು ಅಮಿತ್ ಶಾ ಅವರ ಕೆಳಗಡೆ ಬರುತ್ತೆ ದಿಲ್ಲಿ ಪೊಲೀಸರು. ಏನೋ ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರ ಬಗ್ಗೆ ಹೊಸ ಸುದ್ದಿ ಬರ್ತಾ ಇದೆ. ಅಣ್ಣಾಮಲೈ ಅವರು ಮುಂದಿನ ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಲ್ಲ, ಬದಲಿಗೆ ಆಂಧ್ರ ಪ್ರದೇಶದಿಂದ ರಾಜ್ಯಸಭೆಗೆ ಅವ್ರನ್ನ ಕಳಿಸಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಣ್ಣಾಮಲೈ ತಮಿಳುನಾಡಿನಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಬಿಜೆಪಿ ಹೈಕಮಾಂಡ್ ಬಯಸ್ತಾ ಇದೆ. ಅದರಲ್ಲಿ ಎಐಎಡಿಎಂಕೆ ಒಂದಿಗೆ ಮೈತ್ರಿ ಇರೋ ಕಾರಣ ಅವ್ರ ಜೊತೆ ಮೈತ್ರಿ ಇರೋದು ಇವ್ರಿಗೆ ಇಷ್ಟ ಇಲ್ವಲ್ಲ. ಅಣ್ಣಾಮಲೈಗೆ ಏಕಾಂಗಿಯಾಗಿ ಹೋಗ್ಬೇಕಂತ ಹೇಳ್ತಾ ಇದ್ರಲ್ಲ. ಜೊತೆಗೆ ಪಳನಿಸ್ವಾಮಿಗೂ ಅಣ್ಣಾಮಲೈಗೂ ಆಗ ಬರಲ್ಲ. ಹಾಗಾಗಿ ಅಣ್ಣಾಮಲೈ ಸ್ಪರ್ಧೆ ಮಾಡ್ತಾ ಇಲ್ಲ, ಪ್ರಚಾರಕ್ಕೂ ಹೋಗ್ತಾ ಇಲ್ಲ ಅವರು. ಹೀಗಾಗಿ ಅವರು ಆಂಧ್ರದಿಂದ ರಾಜ್ಯಸಭೆಗೆ ಹೋಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆಂಧ್ರದಲ್ಲಿ 4 ರಾಜ್ಯಸಭಾ ಸ್ಥಾನಗಳು ಖಾಲಿ ಆಗ್ತಾ ಇದ್ದು, ಅಲ್ಲಿ ಅಧಿಕಾರದಲ್ಲಿರೋ ಟಿಡಿಪಿ ಮೈತ್ರಿ ಪಕ್ಷಗಳಾಗಿರೋ ಜನಸೇನೆಗೆ ಅಥವಾ ಬಿಜೆಪಿಗೆ 1 ಸೀಟ್ ನಿಮ್ಮಿಬ್ಬರೊಬ್ರು ತಗೊಳ್ಳಿ ಅಂತ ಹೇಳಿ ಆಫರ್ ಮಾಡಿದ್ದಾರೆ. ಅದನ್ನ ಬಳಸ್ಕೊಂಡು ಅಣ್ಣಾಮಲೈರನ್ನ ಪಾರ್ಲಿಮೆಂಟ್ ಕರ್ಕೊಂಡು ಹೋಗೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಇನ್ನು ಕೂಡ ಕನ್ಫರ್ಮೇಶನ್ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಏನೋ ಸ್ವಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಅನ್ನೋ ವ್ಯಕ್ತಿಯ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಅಪ್ರಾಪ್ತ ಬಾಲಕಿಯನ್ನ ಎತ್ಕೊಂಡು ಆಡಾಡಿಸಿ ವಿಚಿತ್ರವಾಗಿ ವರ್ತಿಸಿದ ಆರೋಪದ ಮೇಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೋಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಇದರ ಬೆನ್ನಲ್ಲೇ ತಲೆಮರೆಸಿಕೊಂಡ ಆರೋಪಿ ಮುತ್ಯ ಅನ್ನೋ ಸುದ್ದಿ ಬಂತು. ಆದರೆ ತಕ್ಷಣ ಮಲ್ಲಿಕಾರ್ಜುನ ಮುತ್ಯ ಕಡೆಯಿಂದ ಒಂದು ವಿಡಿಯೋ. ಇದು ಆತಂಕ ಪಡೋ ವಿಚಾರ ಅಲ್ವಲ್ಲ, ನಾನು ಪೊಲೀಸರು ಯಾವಾಗ ಕರೀತಾರೋ ಅವಾಗ ಹೋಗಿ ವಿಚಾರಣೆಗೆ ಸಹಕರಿಸ್ತೀನಿ ಅನ್ನೋ ಒಂದು ಹೇಳಿಕೆ ಬಂತು. ಏನೋ ವಿಚಾರ ತಿಳಿತಾ ಇದ್ದ ಹಾಗೆ ಈ ಮುತ್ಯ ಭಕ್ತರು ಅವ್ರದ್ದು ಮಠ ಇದೆಯಲ್ಲ, ಅಲ್ಲಿಗೆ ಹೋಗಿ ನಮ್ಮ ಮುತ್ಯ ಮಾಡಿದ್ದು ಎಲ್ಲವೂ ಸರಿ ಇದೆ, ಮುತ್ಯ ಬೆಂಬಲಕ್ಕೆ ನಾವಿದೀವಿ ಅಂತ ಹೇಳಿ ಸಮರ್ಥನೆಯನ್ನ ಕೊಟ್ಟಿರೋ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ. ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿಗೆ ಒಂದು ಶಾಕಿಂಗ್ ರಿಪೋರ್ಟ್ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಗರದಲ್ಲಿರೋ 142 ಕೆರೆಗಳ ನೀರು ಕುಡಿಯೋಕೆ ಯೋಗ್ಯ ಅಲ್ಲ ಅಂತ. ಫಸ್ಟ್ ಆಫ್ ಆಲ್ ಯಾರು ನಂಬ್ಕೊಂಡಿದ್ರು ಬೆಂಗಳೂರಲ್ಲಿರೋ ಕೆರೆಗಳ ನೀರು ಕುಡಿಯೋಕೆ ಯೋಗ್ಯ ಇದಾವೆ ಅಂತ ಹೇಳಿ? ನೋಡಿದ್ರೆ ಗೊತ್ತಾಗುತ್ತೆ. ಇವರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. 92 ಕೆರೆಗಳು ಈ ವರ್ಗದಲ್ಲಿದ್ದು ಅತ್ಯಂತ ಕಳಪೆ ಗುಣಮಟ್ಟದ ನೀರನ್ನ ಹೊಂದಿದ್ದಾವೆ. ಸಂಸ್ಕರಿಸಿದ ಮೇಲೂ ಕೂಡ ಕುಡಿಯೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಕೈಗಾರಿಕೆ ನೀರು, ಮೋರಿ ನೀರು, ತ್ಯಾಜ್ಯ ಎಲ್ಲ ಕೆರೆ ಸೇರ್ತಿರೋದು ನೀರು ಹಾಳಾಗಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಏನೋ ಬೆಂಗಳೂರಿನ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಅಂತ ಹೇಳಿ ಎಬಿವಿಪಿ ದೊಡ್ಡ ಪ್ರತಿಭಟನೆ ಮಾಡಿತ್ತು. ಈ ಸಂಬಂಧ ಎಬಿವಿಪಿಯ 25 ಕಾರ್ಯಕರ್ತರ ಮೇಲೆ ಸರ್ಜಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆ ಟೈಮ್ನಲ್ಲಿ ಕ್ಯಾಂಪಸ್ಗೆ ನುಗ್ಗಿ ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪದಡಿ ಕೇಸ್ ಆಗಿದೆ. ಏನೋ ಭಾರತೀಯ ರೈಲ್ವೆಯಲ್ಲಿ ಒಂದಷ್ಟು ಜಾಬ್ಸ್ ಓಪನ್ ಆಗಿದೆ. 2026ನೇ ಸಾಲಿನ 11,127 ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಹುದ್ದೆಗಳ ನೇಮಕಾತಿಗೆ ರೈಲ್ವೆ ಮಂಡಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಉಳಿದಂತೆ ಬರೋಬ್ಬರಿ 21,997 ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಪ್ರಕ್ರಿಯೆ ಶುರುವಾಗಿದೆ. 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಇದೇ ಮಾರ್ಚ್ 2ರವರೆಗೆ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು.
ಅಲ್ಲದೆ 19,884 ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಗೆ ರೈಲ್ವೆ ಇಲಾಖೆ ತಯಾರಿ ನಡೆಸ್ತಾ ಇದೆ. ಕಳೆದ ವರ್ಷ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಭರ್ತಿಯಾಗದೆ ಉಳಿದಿದ್ದ ಮೀಸಲು ಹುದ್ದೆಗಳು ಅಂದರೆ SC, ST, OBC ಮತ್ತು ವಿಶೇಷ ಚೇತನ ವರ್ಗಕ್ಕೆ ಈ ಹುದ್ದೆಗಳು ಸಿಗಲಿವೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಆದರೆ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ತನಕ ಕೂಡ ಅದ್ರ ಬಗ್ಗೆ ಅಪ್ಡೇಟ್ಸ್ ಬಂದಿರಲಿಲ್ಲ. ಅದು ಬಂದಾಗ ನಿಮಗೆ ನಾವು ತಲುಪಿಸ್ತೀವಿ ಸ್ನೇಹಿತರೆ. ಏನೋ ಕೇಂದ್ರ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಏಪ್ರಿಲ್ 1ರಿಂದ ದೇಶಾದ್ಯಂತ ಇರೋ ಪೆಟ್ರೋಲ್ ಬಂಕ್ಗಳಲ್ಲಿ E20 ಪೆಟ್ರೋಲ್ ಸೇಲ್ ಆಗಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಈ ಪೆಟ್ರೋಲ್ನ ಕ್ವಾಲಿಟಿ ಅಂದರೆ RON ರಿಸರ್ಚ್ ಆಕ್ಟೇನ್ ನಂಬರ್ ಕನಿಷ್ಠ 95 ಇರಲೇಬೇಕು ಅಂತ ಹೇಳಿದೆ. ಬೇರೆ ರಾಷ್ಟ್ರಗಳಿಂದ ತರಿಸಿಕೊಳ್ಳೋ ತೈಲದ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕೆ ಹಾಗೂ ಎಮಿಷನ್ ಕಮ್ಮಿ ಮಾಡೋಕೆ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಇದರಿಂದ ವೆಹಿಕಲ್ಸ್ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ? ನಾವು ಈ ವಿಶೇಷ ವರದಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ 2023ರಿಂದ 2025 ನಡುವೆ ತಯಾರಾದ ಹೆಚ್ಚಿನ ವಾಹನಗಳು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಂದ್ರೆ ಲೇಟೆಸ್ಟ್ ವೆಹಿಕಲ್ಸ್ ಎಲ್ಲ E20 ಪೆಟ್ರೋಲ್ ನಲ್ಲಿ ಓಡ್ತವೆ, ಕಂಪ್ಯಾಟಿಬಲ್ ಇದಾವೆ. 2023ಕ್ಕಿಂತ ಹಳೆಯ ಗಾಡಿಗಳಿಗೆ ಇದು ಕಂಪ್ಯಾಟಿಬಲ್ ಇಲ್ಲ, ಬಟ್ ವರ್ಕ್ ಆಗತ್ತೆ, ಗಾಡಿ ಓಡುತ್ತೆ. ಆದರೆ ಮೈಲೇಜ್ನಲ್ಲಿ 3ರಿಂದ 7% ಡ್ರಾಪ್ ಆಗಬಹುದು. 3 to 7% ಒಂದು ಮಿನಿಮಲ್ ಸಣ್ಣ ಡ್ರಾಪ್ ಆಗಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಆದರೆ ಜಾಸ್ತಿ ಏನಾದರೂ ಡ್ರಾಪ್ ಆದರೆ ಇದರಲ್ಲಿ 3 to 7 ಅಂದ್ರೆ 7 and above 7 to 10 ಆ ಥರ ಏನಾದರೂ ಡ್ರಾಪ್ ಆಯಿತು ಅಂತ ಹೇಳಿದ್ರೆ ಅವಾಗ ಮತ್ತೆ ಪರ್ಪಸ್ ಸರ್ವ್ ಆಗತ್ತಾ? ನಿಜವಾಗ್ಲೂ ಕೂಡ ಬೇಗ ಪೆಟ್ರೋಲ್ ಖಾಲಿ ಆದರೆ, ಮೈಲೇಜ್ ಕಮ್ಮಿ ಆದರೆ ಮತ್ತೆ ಎಕ್ಸ್ಟ್ರಾ ಮತ್ತೆ ಪೆಟ್ರೋಲ್ ಹಾಕಿಸ್ಲೇಬೇಕಲ್ವಾ? ಅವಾಗ ಮತ್ತೆ ಆಮದು ಜಾಸ್ತಿ ಮಾಡ್ಕೊಳ್ಳೇಬೇಕಲ್ವಾ ಅಂತೆಲ್ಲ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗಲೇ ಹೇಳಿದಾಗ ನಾವು ಸ್ಪೆಷಲ್ ರಿಪೋರ್ಟ್ ಮಾಡಿದ್ವಿ. ಮತ್ತೊಮ್ಮೆ ಲೇಟೆಸ್ಟ್ ಅಪ್ಡೇಟ್ಸ್ನೊಂದಿಗೆ ಅತಿ ಶೀಘ್ರದಲ್ಲಿ ನಿಮಗೆ ಇನ್ನೊಂದು ಸ್ಪೆಷಲ್ ರಿಪೋರ್ಟ್ ತರುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಸ್ನೇಹಿತರೆ. ಏನು ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ನ ಲೆಕ್ಕಾಚಾರ ಏನಾದರೂ ಇದ್ರೆ ಈ ಗ್ಲೋಬಲ್ ಡಿಗ್ರೀಸ್ನವರ ಇವೆಂಟ್ ನಿಮಗೆ ಯೂಸ್ ಆಗ್ಬೋದು. ಕಾಲ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಕೂಡ ಇದೆ, ಚೆಕ್ ಮಾಡಬಹುದು ಆಸಕ್ತರು. ಇನ್ನು ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ರಾಜಸ್ಥಾನದ ಉದಯಪುರದ ರೆಸಾರ್ಟ್ ನಲ್ಲಿ ಆಗಿದೆ. ಏನೋ ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗಬೇಕಾಗಿದ್ದ ದಿ ಕೇರಳ ಸ್ಟೋರಿ 2 ಸಿನಿಮಾಗೆ ಕೇರಳ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಸಿನಿಮಾದ ರಿಲೀಸ್ ನ 2 ವಾರಗಳ ಕಾಲ ಸ್ಟೇ ಮಾಡಿದ್ದಾರೆ. ಸೆನ್ಸಾರ್ ಮಂಡಳಿ ಸಿನಿಮಾವನ್ನು ಸರಿಯಾಗಿ ಪರಿಶೀಲಿಸಿಲ್ಲ. ಸಿನಿಮಾದ ಸೂಕ್ಷ್ಮ ವಿಚಾರಗಳ ಬಗ್ಗೆ ಇನ್ನಷ್ಟು ನೀಟಾಗಿ ಪರಿಶೀಲಿಸುವ ಅಗತ್ಯ ಇದೆ. ಸೊ ನಾವೇ ಮೊದಲು ಸಿನಿಮಾ ನೋಡ್ತೀವಿ, ನಮಗೆ ಸ್ಪೆಷಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡ್ರಿ ಅಂತ ಕೋರ್ಟ್ ಹೇಳಿದೆ. ಇನ್ನು ಭಾರತ ಅಮೆರಿಕ ನಡುವೆ ಉದ್ವಿಗ್ನತೆ ಟ್ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇರೋ ಹೊತ್ತಲ್ಲಿ ಟ್ರೇಡ್ ಡೀಲ್ ಅಂತ ಅನೌನ್ಸ್ ಮಾಡಿಕೊಂಡು ಮತ್ತೆ ಸೋಲಾರ್ ಉದ್ಯಮದ ಮೇಲೆ ಈಗ 120% ಟ್ಯಾರಿಫ್ ಅನ್ನ ಕೂಡ ಟ್ರಂಪ್ ಘೋಷಿಸಿರೋ ಟೈಮ್ನಲ್ಲಿ ಅಮೆರಿಕದ ವಾಣಿಜ್ಯ ಸಚಿವ ಹಾರ್ವರ್ಡ್ ಲಟ್ನಿಕ್ ದಿಢೀರ್ ಅಂತ ಭಾರತಕ್ಕೆ ಬಂದಿದ್ದಾರೆ. ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್ ಜೊತೆ ಸೇರಿಕೊಂಡು ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ರನ್ನ ಮೀಟ್ ಮಾಡಿದ್ದಾರೆ. ಅಲ್ಲೇನು ಮಾತುಕತೆಯಾಗಿದೆ ಸ್ಪಷ್ಟ ಇಲ್ಲ. ಆದರೆ ಫೆಬ್ರವರಿ ಆರಂಭದಲ್ಲಿ ಅಮೆರಿಕ ಭಾರತಕ್ಕೆ ಹೇರಿದ ಟ್ಯಾರಿಫ್ ಅನ್ನ 50ರಿಂದ 18% ಇಳಿಸೋ ಘೋಷಣೆ ಮಾಡಿತ್ತಲ್ಲ, ಅದಾದ್ಮೇಲೆ ಮಾತುಕತೆಗೆ ಅಂತ ಫೆಬ್ರವರಿ 23ನೇ ತಾರೀಕು ಡೇಟ್ ಫಿಕ್ಸ್ ಆಗಿತ್ತು. ಈ ನಡುವೆ ಟ್ರಂಪ್ ದಿಢೀರ್ ಅಂತ ಸೋಲಾರ್ ವಸ್ತುಗಳ ಮೇಲೆ ನಮ್ದು ಭಾರತದ್ದು 126% ಟ್ಯಾರಿಫ್ ಅನ್ನ ಘೋಷಿಸಿಬಿಟ್ರು. ಇದರಿಂದ ಈ ಟ್ರೇಡ್ ಡೀಲ್ ಕತೆ ಏನಪ್ಪ, ಟ್ರಂಪ್ ಹಿಂಗೆ ಮತ್ತೆ ಎಲ್ಲ ಹಾಳ ಅನ್ನೋ ಚರ್ಚೆ ನಡೀತಾ ಇತ್ತು. ಆ ಟೈಮ್ನಲ್ಲಿ ಹಾರ್ವರ್ಡ್ ಲಟ್ನಿಕ್ ಭಾರತಕ್ಕೆ ಬಂದಿದ್ದಾರೆ. ಇದರ ಔಟ್ಕಮ್ ಏನಾಗುತ್ತೆ ನೋಡಬೇಕು. ಇನ್ನು ತಮಿಳುನಾಡಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಕೇವಲ 600 ಗ್ರಾಂ ತೂಕದ ವಿಕೋಸ್ಯಾಟ್ 1 ಅನ್ನೋ ಮಿನಿ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿ ಅದು ಮಾಹಿತಿ ಕೂಡ ಕಲೆ ಹಾಕಿದೆಯಂತೆ. ಶಿವಗಂಗಾ ಜಿಲ್ಲೆಯ ಅರಿಯಕುಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಈ ಚಿಕ್ಕ ಮಿನಿ ಉಪಗ್ರಹವನ್ನ ಹೀಲಿಯಂ ಬಲೂನ್ ಮೂಲಕ 22 ಕಿಲೋಮೀಟರ್ ಎತ್ತರಕ್ಕೆ ಅದನ್ನ ಕಳಿಸಿದ್ರು, ಸ್ಟ್ರಾಟೋಸ್ಪಿಯರ್ಗೆ ಕಳಿಸಿದ್ರು. ರೈತರ ಬೆಳೆಗೆ ಹಾನಿ ಮಾಡೋ ವಾತಾವರಣದಲ್ಲಿರೋ ಶಿಲೀಂಧ್ರಗಳ ಕಣಗಳನ್ನ ಪತ್ತೆ ಹಚ್ಚಕ್ಕೆ 5 ವಿಶೇಷ ಸೆನ್ಸಾರ್ಗಳನ್ನ ಕೂಡ ಇದರಲ್ಲಿ ಅಳವಡಿಸಿದ್ರು. 6 ತಿಂಗಳು ಶ್ರಮಪಟ್ಟು ಮಕ್ಕಳೇ ಇದನ್ನ ನಾವೇ ಮಾಡಿದೀವಿ ಅಂತ ಹೇಳಿದ್ದಾರೆ. ಏನೋ ಹುಬ್ಳಿ ನಡೀತಾ ಇರೋ ರಣಜಿ ಫೈನಲ್ ನಲ್ಲಿ ಕರ್ನಾಟಕ ವಿರುದ್ಧ ಜಮ್ಮು ಕಾಶ್ಮೀರ ಟೀಮ್ ಚೆನ್ನಾಗಿ ಆಡ್ತಾ ಇದೆ. 3ನೇ ದಿನದ ಆಟದ ಆರಂಭದಲ್ಲಿ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 584 ರನ್ ಗಳಿಸಿ ಆಲ್ಔಟ್ ಆಯಿತು. ಫಸ್ಟ್ ಇನ್ನಿಂಗ್ ಶುರು ಮಾಡಿರೋ ಕರ್ನಾಟಕ ಆಘಾತ ಅನುಭವಿಸಿದೆ. ಆರಂಭದಲ್ಲಿ ಓಪನರ್ KL ರಾಹುಲ್ 13, ನಾಯಕ ದೇವದತ್ ಪಡಿಕ್ಕಲ್ 11 ಹಾಗೆ ಅನುಭವಿ ಆಟಗಾರ ಕರುಣ್ ನಾಯರ್ 0 ಸುತ್ತಿ ವಿಕೆಟ್ ಒಪ್ಪಿಸಿದ್ರು. ಇನ್ನು 3ನೇ ದಿನದ ಆಟದ ಅಂತ್ಯಕ್ಕೆ ಕರ್ನಾಟಕ 5 ವಿಕೆಟ್ ನಷ್ಟಕ್ಕೆ 220 ರನ್ ಗಳಿಸಿ ಅತ್ಯಂತ ಸಂಕಷ್ಟದಲ್ಲಿದೆ. ಆದರೆ ಆಪತ್ ಬಾಂಧವರಾಗಿ ಮಯಾಂಕ್ ಅಗರ್ವಾಲ್ ಅಜೇಯ 130 ರನ್ ಗಳಿಸಿ 4ನೇ ದಿನಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಇನ್ನೂ ಕೂಡ ಕರ್ನಾಟಕ 364 ರನ್ಗಳಿಂದ ಹಿನ್ನಡೆಯಲಿದೆ. ಇನ್ನು T20 ವರ್ಲ್ಡ್ ಕಪ್ ನಲ್ಲಿ ಸೂಪರ್ 8 ನಲ್ಲಿ ಭಾರತ ಮತ್ತು ಜಿಂಬಾಬ್ವೆ ನಡುವೆ ಮಹತ್ವದ ಮ್ಯಾಚ್. ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ಪಂದ್ಯ. ಸೂಪರ್ 8ನ ಫಸ್ಟ್ ಮ್ಯಾಚ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಸೋತಿದ್ರಿಂದ ಸೆಮೀಸ್ಗೆ ಹೋಗೋಕೆ ಭಾರತ ಈ ಪಂದ್ಯವನ್ನ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಇನ್ನು ಎಕಾನಮಿ, ಫಿನಾನ್ಸ್, ಬಿಸಿನೆಸ್ ಮತ್ತು ಷೇರುಪೇಟೆಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡೋದಾದ್ರೆ ಮೊದಲಿಗೆ ಭಾರತದ ಷೇರುಪೇಟೆ ಅಗೈನ್ ಫ್ಲಾಟ್. ಆರಂಭದಲ್ಲಿ ಏರಿಕೆ ಕಂಡ್ರೂ ಕೂಡ ದಿನದ ವಹಿವಾಟಿನ ಅಂತ್ಯಕ್ಕೆ ಬರೀ 27 ಪಾಯಿಂಟ್. ಸೆನ್ಸೆಕ್ಸ್ 82,248ಕ್ಕೆ ತಲುಪಿತು.
ನಿಫ್ಟಿ 14 ಪಾಯಿಂಟ್ ಅಷ್ಟೇ ರೈಸ್ ಆಗಿ 25,496ಕ್ಕೆ ರೀಚ್ ಆಯಿತು. ಮಿಡ್ ಕ್ಯಾಪ್ ಇಂಡೆಕ್ಸ್ 0.6% ಅಷ್ಟೇ ಏರಿಕೆ ಕಂಡ್ರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಯಾವುದೇ ಬದಲಾವಣೆ ಇಲ್ಲದೆ ಫ್ಲಾಟ್ ಇತ್ತು. ಅಮೆರಿಕ ಇರಾನ್ ನಡುವಿನ ನ್ಯೂಕ್ಲಿಯರ್ ಮಾತುಕತೆ, ಭಾರತದ GDP ಬಗ್ಗೆ ಹೊಸ ರಿಪೋರ್ಟ್ ಅಂದರೆ ಬೇಸ್ ಇಯರ್ ಚೇಂಜ್ ಆಗಿ ಬರ್ತಾ ಇದೆ. ಇದರಿಂದ ಹೂಡಿಕೆದಾರರು ಸ್ವಲ್ಪ ಕಾದು ನೋಡೋ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಕೆಲವರು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ಇನ್ನು ಎನ್ವಿಡಿಯಾ ಕಂಪನಿಯ Q3 ರಿಸಲ್ಟ್ ನಲ್ಲಿ ಲಾಭ ಬಂದ ಕಾರಣ IT ಷೇರುಗಳು ಮಾರ್ಕೆಟ್ಗೆ ಸ್ವಲ್ಪ ಸಪೋರ್ಟ್ ಕೊಟ್ಟವು. ಆದರೆ ಫಿನಾನ್ಸ್, ಮೀಡಿಯಾ ಮತ್ತು FMCG ಸೆಕ್ಟರ್ ಷೇರುಗಳು ಲಾಸ್ ನಲ್ಲಿ ಕೊನೆಗೊಂಡವು. ಹೀಗಾಗಿ ಮಾರ್ಕೆಟ್ ಫ್ಲಾಟ್ ಆಗಿ ಎಂಡ್ ಆಗಿದೆ. BL, ಅದಾನಿ ಪೋರ್ಟ್ಸ್, ಸನ್ ಫಾರ್ಮಾ, ಟೆಕ್ ಮಹೀಂದ್ರ ಷೇರುಗಳು ಗ್ರೀನ್ ನಲ್ಲಿದ್ವು. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್, ಜ್ಯೋತಿ ಲ್ಯಾಬ್ಸ್ ಮತ್ತು ಮುಥೂಟ್ ಫಿನಾನ್ಸ್ ಷೇರುಗಳು ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯಾಗಿ ₹90.92 ತಲುಪಿದೆ. ಇನ್ನು ದೇಶದ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ NSE ತನ್ನ ಬಹುನಿರೀಕ್ಷಿತ IPO ತರೋಕೆ ತಯಾರಿ ನಡೆಸ್ತಾ ಇದೆ. 23,000 ಕೋಟಿ ರೂಪಾಯಿಯ ದೊಡ್ಡ IPO ತರೋಕೆ ಪ್ರಾಸೆಸ್ಗೆ ಬ್ಯಾಂಕ್ಗಳನ್ನ ಆಹ್ವಾನಿಸಿದ್ದಾರೆ. ರಾತ್ಶೈಲ್ಡ್ ಅಂಡ್ ಕೋ ಕಂಪನಿಯನ್ನ ಇಂಡಿಪೆಂಡೆಂಟ್ ಅಡ್ವೈಸರ್ ಆಗಿ ಕೂಡ ಈಗ ನೇಮಕ ಮಾಡಿಕೊಳ್ಳಲಾಗಿದೆ. ಏನೋ ಷೇರುಪೇಟೆ ನಿಯಂತ್ರಕ ಸೆಬಿ ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ ತಂದಿದೆ. ಈಗಿದ್ದ 36 ಕ್ಯಾಟಗರಿಯನ್ನ 40ಕ್ಕೆ ಏರಿಸಿದೆ. ಹೊಸದಾಗಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ಗೆ ಲೈಫ್ ಸೈಕಲ್ ಫಂಡ್ಸ್ ಮತ್ತು ಸೆಕ್ಟರಲ್ ಡೆಟ್ ಫಂಡ್ಸ್ ಅನ್ನ ಪರಿಚಯಿಸಿದೆ. ಇದರ ಜೊತೆಗೆ ಇನ್ಮುಂದೆ ಮ್ಯೂಚುವಲ್ ಫಂಡ್ಗಳ ಕೆಲ ಕ್ಯಾಟಗರಿಗಳು ಇನ್ವೆಸ್ಟ್ ಎಲ್ಲ ಮಾಡಿ ಉಳಿದ ಕ್ಯಾಶ್ ಪೊಸಿಷನ್ ನಲ್ಲಿ, ಉಳಿದ ದುಡ್ಡಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲೂ ಕೂಡ ಸ್ವಲ್ಪ ಹೆಚ್ಚಿನ ಹೂಡಿಕೆ ಮಾಡಬಹುದು ಅಂತ ಸೆಬಿ ಅನುಮತಿ ಕೊಡ್ತಾ ಇದೆ. ಇನ್ನು ವಿಮಾನ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್. DGCA ಕಡೆಯಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ 48 ಗಂಟೆ ಒಳಗಡೆ ಆ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗಿಲ್ಲ. ಹಾಗೆ ಕ್ಯಾನ್ಸಲ್ ಮಾಡಬಹುದು ಅಥವಾ ಬದಲಾವಣೆ ಕೂಡ ಮಾಡಬಹುದು, ಮಾಡಿಫಿಕೇಶನ್. ಟಿಕೆಟ್ ಬುಕ್ ಮಾಡುವಾಗ ಹೆಸರಲ್ಲಿ ತಪ್ಪಾಗಿದ್ರೂ ಕೂಡ 24 ಗಂಟೆ ಒಳಗಡೆ ಸರಿಪಡಿಸ್ಕೊಳ್ಳೋಕು ಕೂಡ ಅವಕಾಶ ಇದೆ. ಆದ್ರೆ ನಿಯಮ ಅನ್ವಯ ಆಗಬೇಕು ಅಂದ್ರೆ ನೀವು ನೇರವಾಗಿ ಏರ್ಲೈನ್ಸ್ ನ ವೆಬ್ಸೈಟ್ ನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಮಾತ್ರ. ಟ್ರಾವೆಲ್ ಏಜೆಂಟ್ ಅಥವಾ ಪೋರ್ಟಲ್ ಗಳಲ್ಲಿ ಬೇರೆ ಬೇರೆ ಕಡೆ ಬುಕ್ ಮಾಡಿದ್ರೆ, ಅಂದ್ರೆ ಈ ಇಂಟರ್ಮೀಡಿಯೇಟ್ಗಳು ಅಥವಾ ಬುಕಿಂಗ್ ಪ್ಲಾಟ್ಫಾರ್ಮ್ಸ್ ಇರ್ತಾವಲ್ಲ, ಅಲ್ಲೆಲ್ಲ ಬುಕ್ ಮಾಡಿದ್ರೆ, ಅಗ್ರಿಗೇಟಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ, ಅಲ್ಲಿ ಏನಾದರೂ ರಿಫಂಡ್ ತಗೊಳ್ಳುವಂತ ಸಿಚುವೇಶನ್ ಇತ್ತು ಗ್ರಾಹಕರಿಗೆ ಅಂತ ಹೇಳಿದ್ರೆ, ಆ ರಿಫಂಡ್ ಪ್ರೊಸೆಸ್ ಕಂಪ್ಲೀಟ್ ಆಯ್ತಾ ಇಲ್ವಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕು, ಏರ್ಲೈನ್ ಕಂಪನಿಗಳು ಖಚಿತಪಡಿಸ್ಕೋಬೇಕು ಅಂತ ಕೂಡ DGCA ಹೇಳಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹986 ಕಮ್ಮಿಯಾಗಿ ₹1,58,022 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹903 ಕಮ್ಮಿಯಾಗಿ ₹1,44,748 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹4,750 ಹೆಚ್ಚಾಗಿ ₹2,60,667 ಆಗಿದೆ. ವಿಪರೀತ ಏರಿಳಿತ ಆಗಿ ಲಾಸ್ಟಿಗೆ ಈ ರೀತಿ ಎಂಡ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್, ಆ ನಾಲೆಜ್ ಕಮ್ಯುನಿಟಿಯನ್ನ ಸೇರೋದನ್ನ ಕನ್ಸಿಡರ್ ಮಾಡಬಹುದು. ಅಲ್ಲಿ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ಪಬ್ಲಿಷ್ ಆಗ್ತಿದೆ. ಎಲ್ಲವನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಕನ್ಸಿಡರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.